ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ನಗರದಲ್ಲಿ ನಡೆದ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಈಗ ವಾರ್ತೆಗಳ ವಿವರ. ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಪ್ರತಿದಿನ ಮಹಿಳೆಯರ ದಿನಾಚರಣೆ ಆಗಬೇಕಿದೆ ಎಂದು ಪದ್ಮಶ್ರೀ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿರವರು ಈ ವೇಳೆ ಆಶಯ ವ್ಯಕ್ತಪಡಿಸಿದರು. ಈ ಅಂಶಕ್ಕೆ ಸಂಬಂಧಿಸಿದಂತೆ ನಗರದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಒಕ್ಕೂಟದ ಸದಸ್ಯರೊಬ್ಬರು ತಮ್ಮ ಸಂಘದ ಕಾರ್ಯಚಟುವಟಿಕೆ ಹಾಗೂ ಉದ್ದೇಶದ ಕುರಿತಾಗಿ ಪರಿಚಯಿಸಿಕೊಟ್ಟರು. ಒಂದು ಶಕ್ತಿ ಇದೆ, ಆದರೆ ಅವರ ನಿಮಗೆಲ್ಲರಿಗೂ ಗೊತ್ತಿದೆ ಕ್ಲಾರಾ ಜೆಟ್ಕಿನ್. ಕ್ಲಾರಾ ಜೆಟ್ಕಿನ್ ಸ್ತ್ರೀವಾದಿ, ಮಾರ್ಕ್ಸ್ವಾದಿ. ಇವರು ಈ ಕಾರ್ಮಿಕರ ಒಳಿತಿಗಾಗಿ ದುಡಿದವರು, ಅದಕ್ಕಾಗಿ ಹೋರಾಟ ಮಾಡಿದವರು. ಅವರು ಒಂದು ಮಾತನ್ನ ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಪುರುಷರು ಸದಾ ಯುದ್ಧಗಳಲ್ಲಿ, ಹೋರಾಟಗಳಲ್ಲಿ ನಿರತರಾಗಿರ್ತಾರೆ. ಆದರೆ ಜೀವ ಮತ್ತು ಜೀವನಗಳನ್ನು ರಕ್ಷಿಸುವ ಹೊಣೆ ನಾವು ಮಹಿಳೆಯರು ಹೊರಬೇಕಾಗಿದೆ ಅಂತ ಕ್ಲಾರಾ ಜೆಟ್ಕಿನ್ ಒಂದು ಕಡೆ ಹೇಳ್ತಾರೆ. ಈ 1977ರಿಂದ ವಿಶ್ವಸಂಸ್ಥೆ ಒಂದು ಘೋಷವಾಕ್ಯವನ್ನು ನೀಡ್ತಾ ಬಂದಿದೆ. ಈ ಬಾರಿಯ ಘೋಷವಾಕ್ಯ ಫಾರ್ ಆಲ್ ವಿಮೆನ್ ಅಂಡ್ ಗರ್ಲ್ಸ್ ರೈಟ್ಸ್, ಈಕ್ವಾಲಿಟಿ, ಎಂಪವರ್ಮೆಂಟ್. ಅದನ್ನು ಹೀಗೆ ಹೇಳ್ಬೋದು ಅನ್ಸುತ್ತೆ. ಎಲ್ಲ ಮಹಿಳೆಯರು, ವಿಶೇಷವಾಗಿ ಹದಿಹರೆಯದವರು, ಯುವತಿಯರನ್ನು ಒಳಗೊಂಡಂತೆ ಅವರ ಶಾಶ್ವತ ಬದಲಾವಣೆಗೆ ಅವರನ್ನು ಸಬಲೀಕರಣಗೊಳಿಸುವುದು. ಏನಿದು ಸಬಲೀಕರಣಗೊಳಿಸೋದು ಅಂದರೆ ಏನು? ಅದನ್ನು ನನಗನ್ಸೋದು ಈ ಸಮಾಜದಲ್ಲಿ ಮಾನವೀಯತೆಯನ್ನು ಸಬಲೀಕರಣಗೊಳಿಸೋದು ಅಂತ ನಾನು ಭಾವಿಸ್ತೀನಿ. ಮತ್ತು ಜೊತೆಗೆ ಇದರಲ್ಲಿ ನಾವು ಇನ್ನೊಂದು, ನಾನು ಹೇಳಿದೆ ಅಲ್ವಾ, ಸಾಧನೆಗಳನ್ನು, ಆ ಸಾಹಸಗಳನ್ನು ನಾವು ಸ್ಮರಿಸೋದು ಮತ್ತು ಅವರನ್ನು ನಾವು ನೆನೆಯೋದು ತುಂಬ ಮುಖ್ಯ ಆಗುತ್ತೆ ಅಂತ. ಇದರಲ್ಲಿ ನನಗೆ ಸಾಮಾನ್ಯ ಮಹಿಳೆಯರ ಧೈರ್ಯ, ಕೆಚ್ಚು, ಅದನ್ನು ನಾವು ಸದಾ ನೆನಪಿಸ್ಕೊಳ್ಬೇಕಾಗುತ್ತೆ. ವೀಣಾ ಮಜುಮ್ದಾರ್, ಪ್ರಖರ ಚಿಂತಕಿ, ಮಹಿಳಾ ಚಿಂತಕಿ, ಅವ್ರು ಹೇಳ್ತಾರೆ, ನನ್ನ ಮಹಿಳಾ ಚಿಂತನೆಯ ಬಗ್ಗೆಯೋ ಮಹಿಳಾ ಚಳವಳಿಗಾರ್ತಿಯಾಗಿಯೂ ನನ್ನನ್ನು ರೂಪಿಸಿದ್ದು ಸಾಮಾನ್ಯರಲ್ಲಿ ಸಾಮಾನ್ಯ ಮಹಿಳೆಯರ ಹೋರಾಟ, ಅವರ ಕೆಚ್ಚು, ಅವರ ದೃಢತೆ ಅಂತ ಹೇಳ್ತಾರೆ. ಅದನ್ನು ನಾವು ಲ್ಯಾಂಗ್ವೇಜ್ ಆಫ್ ರೆಸಿಸ್ಟೆನ್ಸ್ ಅಥವಾ ಲ್ಯಾಂಗ್ವೇಜ್ ಆಫ್ ಕರೇಜ್ ಅಂತ ಹೇಳ್ಬೋದಾದ್ದು. ಇದಕ್ಕೆ ನನಗೆ ಒಂದು ಸಣ್ಣ, ಎಲ್ಲ ಗೊತ್ತಿರ್ಬೋದು ಗೆಳೆಯರಿಗೆ, ಗೆಳತಿಯರಿಗೆ, ಇದು ನಮ್ಮ ಬೆಂಗಳೂರಿನಲ್ಲಿ ಗಾರ್ಮೆಂಟ್ಸ್ ಹೆಣ್ಣುಮಕ್ಕಳು ಈ PF ವಿತ್ಡ್ರಾಲ್ ಬಗ್ಗೆ ನಡೆಸಿದ ಹೋರಾಟ ನಿಮಗೆ ನೆನಪಿಗೆ ಬರಬಹುದು. ಅದು ನನಗೆ ಸಾಮಾನ್ಯ ಮಹಿಳೆಯರಲ್ಲಿರುವ ಆ ದೃಢತೆ, ಆ ಕೆಚ್ಚು, ಆ ಧೈರ್ಯವನ್ನು ನಾವು ಯಾವಾಗಲೂ ಕೂಡ, ಅದು ನಮ್ಮ ಧೈರ್ಯವನ್ನು ಈಗ ಹಾಡಿನ ಮೂಲಕ ಹೇಳಿದರು, ಸಾಕು, ಮೌನ ಸಾಕು, ಧೈರ್ಯವನ್ನು ನಾವು ತೆಕ್ಕೊಳ್ಳೋಣ, ಮಾತಾಡೋಣ ಅನ್ನುವ ಆ ನಿಟ್ಟಿನಲ್ಲಿ ನೋಡುವಾಗ ಕೂಡ ಈ ಗಾರ್ಮೆಂಟ್ಸ್ ಮಹಿಳೆಯರ ಹೋರಾಟವನ್ನು ನಾವು ಯಾವಾಗಲೂ ಒಂದು ಉದಾಹರಣೆಯಾಗಿ ತಗೊಳ್ತಾ ಹೋಗ್ಬೋದು. ಇದರ ಹಿನ್ನೆಲೆಯಲ್ಲಿ ನನಗೆ ಇನ್ನೊಂದು, ಈ ಊರ್ಮಿಳಾ ಪವಾರ್ ಮತ್ತು ಮೀನಾಕ್ಷಿ ಮೂನ್ ಅವರ ವಿ ಆರ್ ಮೇಕಿಂಗ್ ಹಿಸ್ಟ್ರಿ, ಇದನ್ನು ಗೆಳತಿ ದು ಸರಸ್ವತಿ ಕನ್ನಡಕ್ಕೂ ಅನುವಾದಿಸಿದ್ದಾರೆ. ನಾವು ಇತಿಹಾಸ ಕಟ್ಟಿದೆವು. ಸಾಧ್ಯ ಆದರೆ ಎಲ್ಲರೂ ಇದನ್ನು ಓದಿ, ಅದರಲ್ಲಿ ಇಲ್ಲಿ ವಿದ್ಯಾರ್ಥಿನಿಯರು ಸಾಕಷ್ಟು ಜನ ಬಂದಿದ್ದೀರಲ್ಲ, ಸಾಧ್ಯ ಆದರೆ ಇದನ್ನು ಓದಿ ನಿಮ್ಮೊಡನೆ ಇದನ್ನು ನಿಮ್ಮೊಳಗೆ ಚರ್ಚೆಗೆ ಇದನ್ನು ಒಳಪಡಿಸಿ. ಈಗ ಬಳಿಕ ಪದ್ಮಶ್ರೀ ಪುರಸ್ಕೃತೆ ಮಾತಾ ಮಂಜಮ್ಮ ಜೋಗತಿರವರು ಮಾತನಾಡಿ, ಇಂದಿನ ಜಾಯಮಾನದಲ್ಲಿ ಮಹಿಳೆಯರು ಎಲ್ಲಾ ರಂಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಪುರುಷರಷ್ಟೇ ಸಮಾನರಾಗಿ ನಡೆಯುತ್ತಿದ್ದಾರೆ. ಮಹಿಳಾ ದಿನಾಚರಣೆ ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗಬಾರದು, ಬದಲಾಗಿ ಅವರವರ ಮನೆಗಳಲ್ಲಿ ನಿತ್ಯವೂ ಮಹಿಳಾ ದಿನಾಚರಣೆ ಆಗಬೇಕೆಂದರು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ವಿಜಯನಗರ ವತಿಯಿಂದ ಸಮತೆಯೆಡೆಗೆ ನಮ್ಮ ನಡಿಗೆ, ಸಹಬಾಳ್ವೆ, ಸಮಾನ ಗೌರವ, ಕೂಡಿ ಕಟ್ಟುವ ನ್ಯಾಯದ ಜಗವ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಹಾಡುತ್ತಾ, ಕುಣಿಯುತ್ತಾ, ನಲಿಯುತ್ತಾ, ಚಪ್ಪಾಳೆ ಹಾಕುತ್ತಾ ಸಂತೋಷದಿಂದ ಈ ಹಬ್ಬವನ್ನು ನಾವು ಆಚರಣೆ ಮಾಡಿದ್ದೀವಿ. ಇದು ಮಹಿಳಾ ದಿನಾಚರಣೆ ಅಲ್ಲ, ಇದು
ಮಹಿಳಾ ದಿನಾಚರಣೆ ಅಷ್ಟೇ ಒಂದು ದೊಡ್ಡ ನಮ್ಮ ಜಗತ್ತಿನ ಹಬ್ಬ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ರೀತಿಯಾಗಿ ಹೋದ ವರ್ಷ ನಡೆದಂತ ಉಡುಪಿಯಲ್ಲಿ ಮಹಿಳಾ ದಿನದ ನೆನಪಿನ ಹೊತ್ತಿಗೆ ಸಮತೆಯ ಸಿರಿ ಪುಸ್ತಕವನ್ನ ನನ್ನ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ. ನಾನೆಲ್ಲೇ ಪುಸ್ತಕವನ್ನ ಬಿಡುಗಡೆ ಮಾಡಲಿ, ನಾನು ದುಡ್ಡು ಕೊಟ್ಟು ತಗೊಳ್ಳುವುದರ ಮೂಲಕ ಪುಸ್ತಕವನ್ನ ಬಿಡುಗಡೆ ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟವರು ಉಡುಪಿ ಜಿಲ್ಲೆಯವರು ಈ ದುಡ್ಡನ್ನ ತಗೋಬೇಕಂತ ಕೇಳ್ತೀನಿ. ಈ ಮಹಿಳಾ ದಿನಾಚರಣೆ ಇವತ್ತು ನಾಳೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಮಹಿಳಾ ದಿನಾಚರಣೆ ಅಲ್ಲ, ಪ್ರತಿದಿನ ಮಹಿಳಾ ದಿನಾಚರಣೆ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಆಚರಿಸಬೇಕು. ನಮ್ಮ ನಮ್ಮ ಮನೆಗಳಲ್ಲಿ ಆಚರಿಸಬೇಕು. ಯಾವ ರೀತಿ ಆಚರಿಸಬೇಕು? ನನ್ನ ಅತ್ತೆಗೆ ಗೌರವ ಕೊಡೋದ್ರ ಮುಖಾಂತರ, ನನ್ನ ಅಜ್ಜಿಗೆ ಗೌರವ ಕೊಡೋದ್ರ ಮುಖಾಂತರ, ನಮ್ಮ ಮಕ್ಕಳಿಗೆ ಗೌರವ ಕೊಡೋದ್ರ ಮುಖಾಂತರ, ತಂದೆ ತಾಯಿಗೆ ಗೌರವ ಕೊಡೋದ್ರ ಮುಖಾಂತರ, ಅತ್ತೆ ಮಾವನಿಗೆ ಗೌರವ ಕೊಡೋದ್ರ ಮುಖಾಂತರ, ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿಗೆ ಗೌರವ ಕೊಟ್ಟಾಗ ಅದು ನಿಜವಾದ ಮಹಿಳಾ ದಿನಾಚರಣೆ. ಒಬ್ಬ ಹೆಣ್ಣು ಇನ್ನೊಂದು ಹೆಣ್ಣಿಗೆ ಗೌರವ ಕೊಡ್ತಾರಲ್ಲ, ಅದು ನಿಜವಾದ ಮಹಿಳಾ ದಿನಾಚರಣೆ. ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಸಂವಿಧಾನ ನಮಗೆ ಆ ಹಕ್ಕನ್ನು ಕೊಟ್ಟಿದೆ. ನಾವು ನಮ್ಮಿಷ್ಟದಂತೆ ಬದುಕುವ ಹಕ್ಕನ್ನು ಸಂವಿಧಾನ ಕೊಟ್ಟ ಮೇಲೆ ಅಕ್ಕಪಕ್ಕದವ್ರಿಗೆ ಯಾಕ್ರಿ ಎದುರಬೇಕು? ನಾವು ಇವತ್ತು ನಾವೆಲ್ಲರೂ ಸಮಾನತೆಯಡೆಗೆ ನಡಿಬೇಕು. ಈಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಕ್ವಾಲಿಟಿ ಜೊತೆಗೆ ಇಕ್ವಿಟಿನೂ ಇರಬೇಕು. ಈಕ್ವಾಲಿಟಿ ಜೊತೆಗೆ ಇಕ್ವಿಟಿನೂ ಇರಬೇಕು. ಸುಮ್ಮನೆ ನಾವೆಲ್ಲರಲ್ಲೂ ಸಮಾನತೆಯನ್ನು ಕೊಟ್ಟರೆ ಪ್ರಯೋಜನ ಇಲ್ಲ. ಆ ಕೊಟ್ಟಂತ ಸಮಾನತೆಯನ್ನ ಬಳಸಿಕೊಳ್ಳುವಂತ ಸಾಮರ್ಥ್ಯವನ್ನ ಅವರಿಗೆ ಕಲ್ಪಿಸಿಕೊಡಬೇಕು. ಅವಾಗ ಸಮಾನತೆಯನ್ನ ನಾವು ಕಾಪಾಡಲಾಗುತ್ತೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸಮಾನತೆಯ ಕಾರ್ಯಕ್ರಮ. ಇಲ್ಲಿ ಸ್ತ್ರೀಲಿಂಗ ಇದೆ, ಪುಲ್ಲಿಂಗ ಇದೆ, ತೃತೀಯ ಲಿಂಗ ಇದೆ. ಹಾಗಾಗಿ ಇದು ಸಮಾನತೆಯ ಕಾರ್ಯಕ್ರಮ. ಇದು ವಿಜಯನಗರದಲ್ಲಿ ನಡೀತಕ್ಕಂಥದ್ದು ಸಮಾನತೆ ಕಾರ್ಯಕ್ರಮ. ಆ ಸಮಾನತೆಯನ್ನು ಕಾಪಾಡಿಕೊಳ್ಳೋದು ನಮ್ಮೆಲ್ಲರ ಧರ್ಮ. ನಿಮ್ಮ ಹೊಟ್ಟೆಯಲ್ಲಿ ನನ್ನಂಥ ಮಗು ಹುಟ್ಟಿದರೆ ಆ ಮಗುವನ್ನು ದಯವಿಟ್ಟು ಹೊರಗಾಕಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಟಿಕೊಡ್ಬೇಡ್ರಿ. ಆ ಮಗುವಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಆ ಮಗುವಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ. ಇವಾಗ ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಆ ಮೀಸಲಾತಿ ಒಳಗೆ ಅವರ ಕಾಲ ಮೇಲೆ ಅವರು ನಿಂತುಕೊಂಡು ಅವರ ಬದುಕನ್ನು ಅವರು ಕಟ್ಕೊಳ್ತಾರೆ. ಇದೇ ಕರ್ನಾಟಕದಲ್ಲಿ 1% ಮೀಸಲಾತಿ ಬಂದ ಮೇಲೆ 4 ಜನ ಟೀಚರ್ ಆಗಿದ್ದಾರೆ, 4 ಜನ ಪೊಲೀಸರಾಗಿದ್ದಾರೆ. ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದಾರೆ. ನಮ್ಮ ವಿಜಯನಗರ ಶ್ರೀಕೃಷ್ಣ ವಿಜಯನಗರ ವಿಶ್ವವಿದ್ಯಾಲಯದಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ, ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮಕ್ಕಳಿಗೆ ಆ ಥರದ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗಿ ನಿಮ್ಮ ಗೌರವವನ್ನು ಉನ್ನತ ಮಟ್ಟಕ್ಕೆ ಒಯ್ತಾರಂತ ಹೇಳ್ತಾ ಹೊಸಪೇಟೆ ಡಾನ್ ಬಾಸ್ಕೋ ಸಂಸ್ಥೆಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ರಾಜ್ಯದಲ್ಲಿ ಮಕ್ಕಳ ರಕ್ಷಣಾ ಘಟಕಗಳು ನಿಷ್ಕ್ರಿಯಗೊಂಡಿವೆ ಎಂದು ಫಾದರ್ ಫ್ರಾನ್ಸಿಸ್ ರವರು ಈ ವೇಳೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 6ರಂದು ನಗರದ ಡಾನ್ ಬಾಸ್ಕೋ ಸಂಸ್ಥೆಯ ಸಭಾಭವನದಲ್ಲೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೈಗೊಳ್ಳಲಾಗಿತ್ತು. ಈ ವೇಳೆ ಫಾದರ್ ಫ್ರಾನ್ಸಿಸ್ ರವರು ಮಾತನಾಡಿ, ರಾಜ್ಯದಲ್ಲಿ ಮಕ್ಕಳ ರಕ್ಷಣಾ ಘಟಕಗಳು ನಿಷ್ಕ್ರಿಯಗೊಂಡಿವೆ ಎಂದು ಭಾಸವಾಗುತ್ತಿದೆ. ಶಾಲೆ ಬಿಟ್ಟ ಮಕ್ಕಳಿಗಾಗಿ ಪ್ರಾರಂಭಿಸಿರುವ ಮಕ್ಕಳ ವಸತಿ ಗೃಹದಲ್ಲಿ ಮಕ್ಕಳೇ ಇಲ್ಲ, ಬಾಲ ಕಾರ್ಮಿಕರು ಹೆಚ್ಚಾಗುತ್ತಿದ್ದಾರೆಂದು ವಿಷಾದ ವ್ಯಕ್ತಪಡಿಸಿದರು.
ಬಳಿಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಶ್ವೇತಾರವರು ಫಾದರ್ ಫ್ರಾನ್ಸಿಸ್ ರವರು ಹೇಳಿದ ಮಾತನ್ನ ತಳ್ಳಿ ಹಾಕುತ್ತಾ ಮಕ್ಕಳ ರಕ್ಷಣಾ ಘಟಕಗಳು ತೃಪ್ತಿಕರವಾಗಿ ಕೆಲಸ ಮಾಡುತ್ತಿವೆ ಎನ್ನುತ್ತಾ ಬಾಲ್ಯ ವಿವಾಹ ಹಾಗೂ ಬಾಲ ಕಾರ್ಮಿಕರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿವೆ ಎಂದರು. ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಮಗು ತಾಯಿಯ ಗರ್ಭದಲ್ಲಿ ಇರಬೇಕಾದ್ರೆ ನೀವು ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಮಾತೃಪೂರ್ಣ ಯೋಜನೆ ಬಗ್ಗೆ ಕೇಳಿದ್ದೀರಲ್ಲ. ಅಂಗನವಾಡಿಗಳಲ್ಲಿ ಮಹಿಳೆಯರಿಗೆ ಬಿಸಿ ಊಟ ಮೊಟ್ಟೆ ಕೊಡ್ತಾರೆ. ಮಾತೃವಂದನಾ ಯೋಜನೆ ಬಗ್ಗೆ ಕೇಳಿರ್ಬೋದು. ಗರ್ಭಿಣಿಯಾಗಿರ್ತಕ್ಕಂಥ ಉದ್ಯೋಗ ರಹಿತ ಮಹಿಳೆಯರಿಗೆ ಅವರ ಗರ್ಭಾವಸ್ಥೆಯಲ್ಲಿ ಮತ್ತು ಬಾಣಂತಿಯ ಅವಸ್ಥೆಯಲ್ಲಿ 2,000 ಸುಮಾರು 6,000ದವರೆಗೂ 2 ಮಕ್ಕಳಿಗೆ ನಾವು ಹಣಕಾಸಿನ ಸಹಾಯವನ್ನು ಕೊಡ್ತದೆ ಇಲಾಖೆಯಿಂದ. ಭಾಗ್ಯಲಕ್ಷ್ಮಿ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಇವಾಗ ನೀವೆಲ್ಲ ತಗೊಳ್ತಾ ಇರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಹಾಗೂ ಮಹಿಳೆಯರಿಗೆ ಬೇಕಾದಂಥ ಆರ್ಥಿಕ ಸಾಲ ಸೌಲಭ್ಯ ಹಾಗೂ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅಥವಾ ಉದ್ಯೋಗ ಸ್ಥಳಗಳಲ್ಲಿ ಅಥವಾ ಶಿಕ್ಷಣ ಪಡಿತಾ ಇರ್ತಕ್ಕಂಥ ಸ್ಥಳಗಳಲ್ಲಿ ಈವನ್ ನಿಮ್ಮ ಯಾವುದೇ ಒಂದು ಸಾಮಾಜಿಕ, ರಾಜಕೀಯ ಅಥವಾ ಧಾರ್ಮಿಕ ವಿಷಯಗಳಲ್ಲಿ ನಿಮ್ಮ ಹಕ್ಕುಗಳಿಗೆ ಧಕ್ಕೆ ಬಂದಾಗ ಅವುಗಳನ್ನು ರಕ್ಷಣೆ ಮಾಡೋದಕ್ಕೆ ನಿಮಗೆ ಸಹಕಾರಿಯಾಗಿ ನಿಂತ್ಕೊಳ್ಳೋದಕ್ಕೆ ಇಲಾಖೆ ವಿವಿಧ ಅಂಗಗಳಲ್ಲಿ ವಿವಿಧ ಅಧಿಕಾರಿಗಳ ಮೂಲಕ ತಮ್ಮೆಲ್ಲರೊಟ್ಟಿಗೆ ಇದೆ. ವಿಜಯನಗರ ಜಿಲ್ಲೆಗೆ ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಸಬಲೀಕರಣದ ಕ್ಷೇತ್ರದಲ್ಲಿ, ಸ್ಕಿಲ್ ಡೆವಲಪ್ಮೆಂಟಲ್ಲಿ, ಚೈಲ್ಡ್ ಲೇಬರ್ ರಿಹಾಬಿಲಿಟೇಷನ್ ಫೀಲ್ಡಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕಾಂಟ್ರಿಬ್ಯೂಷನನ್ನು ನಾನು ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಧನ್ಯವಾದಗಳು ಡಾನ್ ಬಾಸ್ಕೋ ಸಂಸ್ಥೆ ವಿಜಯನಗರ ಇವರಿಗೆ. ನಮ್ಮ ಕುಟುಂಬಗಳಲ್ಲಿ ಮಹಿಳೆ, ಹೆಣ್ಣು ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥದ್ದು ಭಾಳ ಜನ ಮರೆತು ಬಿಟ್ಟಿರ್ತಾರೆ. ಆದರೆ ಅದು ಶಾಶ್ವತವಾಗಿ ಇರಲ್ಲ. ಒಂದಲ್ಲ ಒಂದು ದಿವಸ ಅವ್ರಿಗೆ ಅರ್ಥ ಆಗ್ತದೆ. ದೇವರು ಹೆಣ್ಣನ್ನು ಪುರುಷನಿಗೆ ಸಹಾಯವಾಗಿ ಸೃಷ್ಟಿ ಮಾಡಿದ್ದಾನೆ ಮತ್ತು ಹೆಣ್ಣಿಲ್ಲದೆ ಪುರುಷ ಅಪೂರ್ಣ ಅಂತಕ್ಕಂಥದ್ದು ನಮ್ಮ ಸಂಪ್ರದಾಯದಲ್ಲಿ ಮತ್ತು ಸಮಾಜದಲ್ಲಿ ಈ ಒಂದು ಮಾಡರ್ನ್ ಯುಗದಲ್ಲೂ ಸಹ ಪದೇ 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 ಸಾಬೀತಾಗಿದೆ. ನಾವೆಲ್ಲರೂ ಯಾವಾಗಲೂ ಸಬಲರೇ. ನಾವು ಸಬಲರು ಅಂದ್ಕೊಂಡಾಗ ಮಾತ್ರ ನಾವು ಸಮಾಜವನ್ನು ನಮ್ಮ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯಿಂದ ಮುನ್ನಡೆಸೋದಕ್ಕೆ ಸಾಧ್ಯ. ಇದನ್ನು ತಾವೆಲ್ಲರೂ ಗಮನದಲ್ಲಿ ಇಟ್ಟುಕೊಂಡು ತಮ್ಮ ದಿನನಿತ್ಯದ ಜೀವನ ಮತ್ತು ನಮ್ಮ ದೇಶ ಸಮಾಜಕ್ಕೆ ಕೊಡಬೇಕಾದ ಕೊಡುಗೆಯಲ್ಲಿ ತಮ್ಮ ಪ್ರಮುಖ ಪಾತ್ರ ವಹಿಸಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಬಳಿಕ ವಕೀಲರಾದ ಭಾಗ್ಯಲಕ್ಷ್ಮಿ ಭರಾಡೆರವರು ಮಾತನಾಡಿ, ಮಹಿಳೆಗೆ ಅನ್ಯಾಯವಾಗಿದ್ದಲ್ಲಿ ಅರಿತವರು ಸುಮ್ಮನಿರದೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕೆಂದರು. ಅದರಿಂದ ಡಾನ್ ಬಾಸ್ಕೋ ಸಹಾಯ ಏನ್ ಕೊಡ್ತಾ ಇದೆ, ಸರ್ಕಾರದ ಸೌಲಭ್ಯಗಳು ಏನಿದಾವೆ ಅವು ತಗೊಳ್ಳಿ, ನಿಮ್ಮ ಮನೆಯನ್ನು ಅಚ್ಚುಕಟ್ಟಾಗಿ ಮಾಡಕ್ಕೋಗಿ. ಸೊ ನನಗನ್ಸುತ್ತೆ ಕಾನೂನುಗಳು ನಾವು ಬಹಳ ಕೊಟ್ಬಿಟ್ಟಿದ್ದೀವಿ. ಈಗ ಮತ್ತೆ ಈ ವರ್ಷ ಇವ್ರು ಹೇಳ್ತಾ ಇದ್ದಾರೆ ಹಕ್ಕುಗಳು, ಸಮಾನತೆ ಮತ್ತು ಸಬಲೀಕರಣ. ನೋಡ್ರಿ, ಆಲ್ರೆಡಿ ಜಗತ್ತನ್ನೇ ನೀವು ಆಳ್ತಾ ಇದ್ದೀರಿ. ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಖಂಡಿತವಾಗ್ಲೂ ಹೇಳ್ತೀನಿ, ಜಗತ್ತಿನಲ್ಲಿ ಪರಮಾತ್ಮ ಹುಟ್ಟಿಸಿದ್ರದ್ದು 2 ಸುಂದರವಾದ ವಸ್ತುಗಳು. ಒಂದು ಈ ನಮ್ಮ ಭೂಮಿ, ಒಪ್ತೀರಾ? 2ನೇದು ಮಹಿಳೆಯರೇ, ನೀವೇ ಅತ್ಯಂತ ಸುಂದರವಾದ ಭಗವಂತನ ರಚನೆ. ಬಟ್ ನೋಡಿ, ಜೀವನದಲ್ಲಿ ಬರೀ ನೋವಿರಲ್ಲ, ಆನಂದನೂ ಕ್ಷಣಗಳು ಬರ್ತಾ ಇರ್ತವೆ. ನಾನು ನಿಮ್ಮಲ್ಲಿ ಏನು ಹೇಳ್ತೀನಿ ಅಂದರೆ, ನೀವೆಲ್ಲರೂ ಒಗ್ಗಟ್ಟಾಗಿರಿ. ಒಂದು ಮಹಿಳೆಯರಿಗೆ ಪ್ರಾಬ್ಲಮ್ ಆದಾಗ ಆ ಕ್ಷಣದಲ್ಲಿ ಹೋಗಿ ಆ ಹುಡುಗಿ ಜೊತೆಲಿ ಏನೋ ಅಂತ ಹೇಳಿ, ಅವಾಗ ಈ ಘಟನೆಗಳು, ದುರ್ಘಟನೆಗಳು ಖಂಡಿತವಾಗ್ಲೂ ಆಗಲ್ಲ. ನಾವೇನಾಗ್ಬಿಟ್ಟಿವಿ ಅಂದರೆ, ಅವ್ರಿಗಾಗ್ತಾ ಇದೆಯಪ್ಪ ನಮಗೆ ಆಗ್ಬೇಕು, ಅವ್ರ ಮನೆ ವಿಷಯ ಅಪ್ಪ ನಮಗೆ ಆಗ್ಬೇಕು, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲಪ್ಪ, ಇದರಲ್ಲಿ ಪೊಲೀಸ್ ಬರ್ತಾರಪ್ಪ ಅದು ಬರುತ್ತೆ ನಮಗೆ ಆಗ್ಬೇಕು. ಸೊ ಇಂಥ ಒಂದು ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಮಹಿಳೆಯರೊಂದಿಗೆ ಕೂಡಿ ಕೆಲಸ ಮಾಡಿ, ಕೂಡಿ ದುಡಿರಿ. ಖಂಡಿತವಾಗ್ಲೂ ಸಬಲೀಕರಣ ಸರ್ಕಾರ ಕೊಡೋ ಅವಶ್ಯಕತೆ ಇರಲ್ಲ, ನೀವೇ ಸಬಲೀಕರಣ ಆಗ್ಬಿಡ್ತೀರಿ. ಯಾಕಂದ್ರೆ ನಾನ್ ನೋಡಿ. ಈಗ ರೆಡ್ ಕ್ರಾಸ್ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಆಯ್ಕೆ ಕುರಿತು ಪ್ರಕಟಣೆ. ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಜಯನಗರ ಜಿಲ್ಲಾ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಅವರು ಸಸಿಗೆ ನೀರೆರೆಯುವ ಮೂಲಕ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ ನೀಡಿದರು.
ಇನ್ನು 2025-28ನೇ ಸಾಲಿಗೆ ರವಿಶಂಕರ್ ರವರನ್ನ ಜಿಲ್ಲಾ ಘಟಕದ ಚೇರ್ಮನ್ ರವರನ್ನಾಗಿ ಹಾಗೂ ಕೆಎಂ ರೇಖಾ ಪ್ರಕಾಶ್ ರವರನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಸೇರಿದಂತೆ ಉಳಿದ ಪದಾಧಿಕಾರಿಗಳನ್ನ ಜಿಲ್ಲಾಧಿಕಾರಿಗಳಿಂದ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಿಸಿದರು. ಹೊಸಪೇಟೆ ಪೊಲೀಸ್ ಉಪವಿಭಾಗದ ಅಡಿಯಲ್ಲಿ ಬರುವ ವಿವಿಧ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಮೊಬೈಲ್ ಕಳ್ಳತನದ ಕುರಿತಾಗಿ ವಿಶೇಷ ತಂಡವನ್ನು ರಚಿಸಲಾಗಿ 123 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮೊಬೈಲ್ ವಾರಸುದಾರರಿಗೆ ನೀಡಲಾಗಿದೆ. ಮೊಬೈಲ್ ಕಳ್ಳರು ಬಹುತೇಕವಾಗಿ ಹೊರ ರಾಜ್ಯದವರೇ ಆಗಿದ್ದಾರೆಂದು ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ವೇಳೆ ತಿಳಿಸಿದ್ದಾರೆ. ಈ ದಿನ ಹೊಸಪೇಟೆ ಉಪವಿಭಾಗದಿಂದ ಮೊಬೈಲ್ನ ಕಳೆದುಕೊಂಡಂಥವ್ರಿಗೆ ಆಕಸ್ಮಿಕವಾಗಿ ಕಳೆದೋಗಿರುವಂಥದ್ದು ಮತ್ತು ಕಳ್ಳತನದ ರೂಪದಲ್ಲಿ ಆಗಿರುವಂಥ ಮೊಬೈಲ್ಗಳನ್ನ CAR ಪೋರ್ಟಲಲ್ಲಿ ದಾಖಲು ಮಾಡಿ ಜನವರಿ 1ರಿಂದ ಇಲ್ಲಿವರೆಗೆ ಒಟ್ಟು 123 ಮೊಬೈಲ್ಗಳು ವಾಪಸ್ ರಿಕವರಿ ಆಗಿದೆ CARನ ಒಂದು ಸಹಾಯದಿಂದ. CAR ಅಂದರೆ ಈಗಾಗಲೇ ನಾವು ಸಾಕಷ್ಟು ಬಾರಿ ತಮ್ಮೆಲ್ಲರಿಗೂ ಈ ಬಗ್ಗೆ ತಿಳಿಸಿದ್ವಿ. ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಜನಗಳಲ್ಲಿ ಮೊಬೈಲ್ ಕಳ್ಳತನ ಅಥವಾ ಆಕಸ್ಮಿಕವಾಗಿ ಕಳೆದೋದಂಥ ಸಮಯದಲ್ಲಿ ಈ ಪೋರ್ಟಲ್ನಲ್ಲಿ ನಮಗೆ ಗಮನಕ್ಕೆ ತಂದರೆ ಅದನ್ನು ಬ್ಲಾಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ನಂತರ ಮೊಬೈಲ್ ಯಾರು ಬಳಕೆ ಮಾಡ್ತಾರೆ ತಕ್ಷಣ ನಮಗೆ ಅದರ ಮಾಹಿತಿ ಬಂದು ಅದರ ಮುಖಾಂತರ ನಮ್ಮ ಮೊಬೈಲ್ನ ಮತ್ತೆ ಅದರ ಒರಿಜಿನಲ್ ಓನರ್ಗೆ ಅದನ್ನು ತಲುಪಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಈ ಕಾರ್ಯನ ನಿರಂತರವಾಗಿ ಹೊಸಪೇಟೆ ಉಪವಿಭಾಗ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಉಪವಿಭಾಗಗಳು ಮಾಡ್ತಾಯಿದೆ. ಈ ದಿನ ನಾವು ಹೊಸಪೇಟೆ ಉಪವಿಭಾಗದಲ್ಲಿ ಸುಮಾರು 123 ಮೊಬೈಲ್ಗಳು, ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಮೊಬೈಲ್ಗಳನ್ನ ಅದಕ್ಕೆ ಸಂಬಂಧಪಟ್ಟ ಮಾಲೀಕರಿಗೆ ವಾಪಸ್ಸು ಅದನ್ನು ನೀಡುವಂತಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಈ ಒಂದು ರಿಕವರಿ ಪ್ರೋಸೆಸ್ನಲ್ಲಿ ಸಾಕಷ್ಟು ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ SP ಆಫೀಸ್ನಲ್ಲಿರುವಂಥ ಕುಮಾರ್ ನಾಯಕ್ ಇರ್ಬೋದು, ನಂತರ ಅಡಿಷನಲ್ SP ಅವರು, DYSP ಅವರು ಸೇರಿದ ಹಾಗೆ ಎಲ್ಲ ಠಾಣೆಯ ತನಿಖಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇದರಲ್ಲಿ ಪಾತ್ರವಹಿಸಿ ಉತ್ತಮ ಕೆಲಸ ಮಾಡಿದ್ದಾರೆ. ಇದನ್ನು ವಾಪಸ್ಸು ಈ ದಿನ ಸಾರ್ವಜನಿಕರಿಗೆ ವಾಪಸ್ಸು ಮರು ನೀಡಿಕೆ ನೀಡಿದ್ದೀವಿ. ವಾಪಸ್ಸು ಹೆಚ್ಚು ಕಡಿಮೆ ನಮಗೆ ಅಸ್ಸಾಂ, ಬಿಹಾರ್, ಜಾರ್ಖಂಡ್, ತೆಲಂಗಾಣ, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇವು ನಮ್ಗೆ ವಾಪಸ್ ಮೊಬೈಲ್ ರಿಕವರಿ ಆಗಿದೆ. ಇಲ್ಲ, ಇದನ್ನು ಆಗಿಂದಾಗೆ ಸ್ಟೇಷನ್ ಮಟ್ಟದಲ್ಲಿ ನಾವು ಮಾಡ್ತಾನೆ ಬಂದಿದ್ದೀವಿ. ಇದು ಒಂದು ಮೆಸೇಜ್ ಹೋಗಲಿ, ಸಾರ್ವಜನಿಕರಿಗೂ ಕೂಡ ರೀಚ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಸಾಕಷ್ಟು ಕಾರಣಗಳಿಂದ ಮೊಬೈಲ್ಗಳು ಕಳೆದೋಗ್ತಿರ್ತವೆ, ಮಿಸ್ಪ್ಲೇಸ್ ಆಗ್ತಿರ್ತವೆ. ಅಂಥ ಸಂದರ್ಭದಲ್ಲಿ ಈ ಥರ CAR ಪೋರ್ಟಲ್ ಇದೆ, ಆ ಪೋರ್ಟಲ್ನ ಬಳಕೆ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಹೌದು, ಕಳುವು ಇಲ್ಲ, ಆಕಸ್ಮಿಕವಾಗೂ ಕೂಡ ಕಳುವಾಗಿದ್ದಾವೆ ಮತ್ತು ಕಳ್ಳತನ ಕೂಡ ಆಗಿದ್ವು ಈ ಜಾತ್ರೆ ಮತ್ತು ಈ ಥರದಲ್ಲಿ. ಆ ಥರದಲ್ಲಿ ಆರೋಪಿಗಳು ಸಿಕ್ಕಿದ್ದಾರೆ, ಅವ್ರನ್ನ ಈಗಾಗಲೇ ನಾವು ಕ್ರಮನೂ ಕೈಗೊಂಡಿದ್ದೀವಿ ಅವ್ರ ಮೇಲೆ. ಸೊ ಅದು ಸಪ್ರೇಟಾಗಿ ಕೊಡ್ತೀನಿ ನಾನು ನಿಮಗೆ. ಎರಡು ಒಟ್ಟಿಗೆ ಇದೆ ಇದು ಮಾಹಿತಿ. ಪ್ರೆಸ್ ನೋಟಲ್ಲಿ ಎರಡನ್ನು ಕೊಡ್ತೇನೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.
ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.